ಶುಕ್ರಪೇಟೆಗೆ ಹೊಂಟ್ರೆ ನಂಗೂ ಹೇಳ್ರವ. ಹೂವಾ ಹೊಂಟೇವಿ ಸಂಜೆ ಮುಂದೆ. ಈಗಂತೂ ಆಗಂಗಿಲ್ಲ ಈ ಬಿಸಿಲೊಳಗ. ರಣ ರಣ ಹೊಡೆಯತ್ ಹಂಗ ಬಿಸಿಲು. ಯಾರು ಹೋಗ್ತಾರೆ ಈ ಬಿಸಿಲೊಳಗ? ಈ ಬಿಸಿಲೊಳಗ ಹೋದ್ವಿ ಅಂದ್ರೆ ಸುಟ್ಟು ಕರಕಲಾಗೆ ಬರೋದು ನಾವು. ಸಂಜೆ ಮುಂದೆ ಹೋಗೋಣ ತಗೋ. ಹಂಗ ನಾನು ಬರ್ತೀನಿ ತಗೋರಿ. ನಂದು ಎಲ್ಲ ಕಾಯಿಪಲ್ಲೆ ಖಾಲಿ ಆಗೈತಿ. ಲತಾ ನಿಂದ ಯಾಕೆ ಕಾಯಿಪಲ್ಲೆ? ನಿಂದು ಕಾಯಿಪಲ್ಲೆ ಖಾಲಿ ಆಗೈತೆ? ಹೇ ಪ್ರೇಮಕ್ಕರ, ನಂದು ಅಂತಂದ್ರೆ ಮನ್ಯಾಗೆಲ್ಲ ಕಾಯಿಪಲ್ಲೆ ಖಾಲಿ ಆಗೈತಿ ಅಂತಂದೆ ನಾನು. ನೀವು ಬಾರಿ ಇದ್ರಿ ಬಿಡ್ರಿ. ಹಂಗೆ ಹೇಳುವ ನೀನೆ. ಮತ್ತೆ ನಂದು ಖಾಲಿ ಆಗೈತೆ ಮತ್ತೆ ನಾನೇನು ತಿಳ್ಕೊಳ್ಳಿ ನಿಂದು ಖಾಲಿ ಆಗೈತೆ ಅಂತಂದ್ರೆ. ಶಾಣೆ ಆಗಿರ್ ಬಿಡ್ವಾ. ಅಂದಂಗ ಎಲ್ಲರಿಗೂ ರೊಕ್ಕ ಕೊಟ್ಟೆ ನಾನು ಮೊನ್ನೆ ಹೊಲದ್ದೆ. ಯಾರು ಕೊಟ್ಟಿಲ್ಲ ಅಂದ್ರೆ ಹೇಳ್ರವ. ಮತ್ತೆ ಸುಮ್ಮನೆ ಪಾಪ ದುಡ್ದು ರೊಕ್ಕ ನೀವ. ಮತ್ತೆ ನಾನು ಯಾರ ಹೆಸರು ಮರ್ತಿದ್ದೆ ಅಂದ್ರೆ ಯಾರು ಕೊಟ್ಟಿಲ್ಲ ಅಂತಂದ್ರೆ ಹೇಳ್ರಿ. ಎಲ್ಲರೂ ಕೊಟ್ಟಿ ತಗೋರ ಜಯಕ್ಕ. ನೀನು ಮತ್ತೆ ಪಾತಕರ್ ಕೊಡ ಅಂತೇಳಿ ನನ್ನ ಕೈ ಕೊಟ್ಟಿದ್ದಲ್ಲ ಅದು ಅವ್ರು ಕೊಟ್ಟೆ ನಾನು. ನೀನು ಕುಸುಮಕ್ಕರಿಗೆ ಏನು ಕೊಟ್ಟಿರೋ ಇಲ್ಲ ಅಂತ ಅದನ್ನು ಗೊತ್ತಿಲ್ಲ ನನಗೆ. ಹೌದು ಕುಸುಮಿ ಕೊಟ್ಟೆ ಜಯಕ್ಕ? ಕುಸುಮಿ ಕೊಟ್ಟೆ. ಮೊನ್ನೆ ಬಂದಿದ್ದೆಲ್ಲ ಮನೆ ಕಡೆ ಅವಾಗ ಕೊಟ್ಟೆಕಿಗೆ. ಹೌದು ಏನೋ ಭಾಳ ಬಿಸಿ ಆಗ್ಬಿಟ್ಟಿದ್ರಂತೆ 3 ದಿನ ಅಂತ ಜಾಕ್ತಾವ್ರೆ. ಈಗೇನು ಬಂದಿತ್ತೇನು ನಮ್ಮ ರೊಕ್ಕದ್ದು? ಏನ್ ಮಾಡ್ತಿ ಬಿಡ್ವಾ. ಮದ್ವಿ ಮ್ಯಾಗ ಮದ್ವಿ ಎಲ್ಲಾರು ಮದ್ವಿಗೆ ಹೋಗಿ ಬರೋಷ್ಟಿಗೆ ಸಾಕಾಗೈತಿ. ಬೇಜಾರ ಕಡೆ ಈ ಬಿಸಿಲೊಳಗ ಮದ್ವಿ ಇಟ್ಕೊಂಡಾರ. ಆ ಶೆಕ್ಕಿಗೆ ನಿಂದ್ರಕ್ಕಾಗಂಗಿಲ್ಲ ಕುಂದ್ರಕ್ಕಾಗಂಗಿಲ್ಲ ನೋಡು. ಅದ್ರೊಳಗ ಅದು ಹಾಡೊಂದು ಹಚ್ಚಿರ್ತಾರವಾ. ಈ ಕಡೆ ಹಾಡು ಓದಿರ್ತಿರ್ತೈತಿ, ಈ ಕಡೆ ಜನನೂ ಓದಿರ್ತಿರ್ತಾರ. ಈ ಕಡೆ ಬಿಸಿಲಿಗೊಂದು ನಿಂದ್ರಕ್ಕಾಗಂಗಿಲ್ಲ. ತಲೆ ನೋವು ಬಂದ್ಬಿಟ್ಟಿತ್ತು ನೋಡು ನನಗಾರ. ಒಂದ್ 3 ಮದ್ವಿ ಹೋಗಿ ಬರೋಷ್ಟಿಗೆ. ಹೌದಾ ಜಯಕ್ಕ? ನಾನು ಆರಾಮಿಲ್ಲ ಏನ ಮನ್ಯಾಗ ಇದ್ದಿರ್ಬೇಕು ಬಿಡ ಅಂತ ಮಾಡಿದ್ದೆ ನಾನು ನಿಮ್ಗೆ. ನಂಗೆ ಗೊತ್ತೇ ಬಿಡ ನಿಮ್ಮ ಮದ್ವಿಗೆ ಹೋಗಿ ಅಂತೇಳಿ. ನನಗೆ ಗೊತ್ತಿದ್ರಲ್ಲ ಹೇಳಾಕ. ಎದಿ ಮ್ಯಾಗ ಕುಂದಿರ್ತಾರವ ನಿಮ್ಮ ಅಣ್ಣಾರ. ರೆಡಿ ಆಗ ಮದ್ವೆ ಹೋಗೋದಿತ್ತೆ ಅಂತೇಳಿ. ಹಂಗ ಅವ್ರ ಹೇಳಿದ ತಕ್ಷಣ ರೆಡಿ ಆಗ್ಬೇಕು ಹೋಗ್ಬೇಕು ಅವ್ರ ಜೊತೆ. ಈ ಗಂಡುಗಳದ ಹಣೆ ಬರನ ಅಷ್ಟ. ಯಾವುದು ಮುಂಚೆನೆ ಹೇಳಂಗಿಲ್ಲ ನೋಡು. ಮುಂಚೆನೆ ಹೇಳಿದ್ರೆ ನಮ್ಗೆ ಹಾಕೋನಕ್ ಏನ್ ಬೇಕು ಏನ್ ಬೇಡ ಏನ್ ತಯಾರಿ ಬೇಕು ಅದೆಲ್ಲ ಮಾಡ್ಕೊಂಡು ಇಟ್ಕೊಂತೀವಿಲ್ಲ ನಾವು. ಹಿಂಗ ಒಮ್ಮಕ್ಲೆ ಬಂದು ಹೇಳಿ ಎದ್ ಮ್ಯಾಗ ಕುಂತು ಬಿಟ್ರೆ ಹೆಂಗ್ ರೆಡಿ ಆಗ್ಬೇಕು ಹೆಂಗ್ ಹೋಗ್ಬೇಕು ಒಂದು ಗೊತ್ತಾಗಂಗಿಲ್ಲ. ಅದು ಮತ್ತೆ ತಾವ ಒಂದು ಪ್ಯಾಂಟ್ ಶರ್ಟ್ ಹಾಕೊಂಡು ಮುಖ ತಕೊಂಡು ನಿಂತು ಬಿಡ್ತಾವ. ನಮಗ ರೆಡಿ ಆಗ್ರಿ ಆತಿಲ್ಲ 5 ನಿಮಿಷಕ್ಕೊಮ್ಮೆ ಹಚ್ಚಿಬಿಡ್ತಾರೆ. ಅವ್ ಸೊಂಟಕ್ಕೆ ಚೆನ್ನಾಗಿ ರೆಡಿ ಆಗಕ್ಕೂ ಆಗಂಗಿಲ್ಲ ಏನೂ ಇಲ್ಲ. ಹೆಂಗ್ ಬೇಕಾರಂಗ್ ಸೀರೆ ಉಟ್ಕೊಳೋದು ಹೆಂಗ್ ಬೇಕಾರಂಗ್ ಜಡಿ ಹಾಕೊಳ್ಳೋದು ಹೋಗ್ಬಿಡೋದು ಹಂಗಾಗ್ಬಿಡ್ತೈತಿ. ಒಂಥರ ಚಿಕ್ಕದಾಗಿರ್ಗತ್ತ ನಿಂದಿರ್ಬೇಕಾಗ್ತೈತಿ ನಾವು ಅಲ್ಲಿ ಮದ್ವಿ ಕಡೆ. ಯವ್ವ ಮದ್ವಿಗೆ ನಂದು ಅರ್ಧ ಹಣೆ ಬರ ಆಗಿತ್ತೆ ಯವ್ವ. ಮದ್ವಿಗೆ ಹೋಗಕ್ಕೆ ಅರ್ಧ ತಾಸು ಐತಿ. ಅವಾಗ ಹೇಳ ನನಗೆ ಪಟ್ ರೆಡಿ ಆಗ ಅಂತೇಳಿ. ಮನೆಗಿನ ಕೆಲಸ ನೋಡ್ಲು ನಾ ರೆಡಿ ಆಗ್ಲು ಏನಂತ ಮಾಡ್ಲಿ. ಮತ್ತೆ ಪಟ್ ಒಂದ್ ಸ್ವಲ್ಪ ಅನ್ನ ಸಾರು ಮಾಡಿಟ್ಟು ಒಂದು ಲುಗುಡು ಅಂತೀನಿ ನೋಡು ಒಂದು ಸೀರೆ ಉಟ್ಕೊಂಡು ಹೊಂಟು ಬಿಟ್ಟೆ ನಾನು. ಮತ್ತೇನ್ ಮಾಡ್ಲಿ? ರೆಡಿನೂ ಆಗ್ಲಿಲ್ಲ ಏನೂ ಇಲ್ಲ. ಇದೇನ ಲುಗುಡು ಜಯಕ್ಕ? ಈ ಸಾರ್ಜಿ ಒಳಗೆ ಸೀರೆಗೆ ಲುಗುಡು ಅಂತಾರ. ಒಮ್ಮಕ್ಕೆ ಅದ ಬಂದ್ಬಿಡುತ್ತೆ. ಜಯಕ್ಕ ನೀ ಇಲ್ಲದಿನ ನಿಂಗೆ ಹುಡುಕಿ ಸಾಕಾತಲ್ಲೇವ. ನಿಂಗೆ ಹುಡ್ಕೋಷ್ಟಿಗೆ ದಮ್ಮ ಆಗುತ್ತ ನಂಗೆ. ಹಂಗ್ಯಾಕೆ ಲೇಕುಸ್ಮಿ ಯಾರ ಬೆನ್ನ ಹತ್ರಗಟ್ಟಿ ಓಡ್ಬರಾಗ್ತಿಲ್ಲ. ಯಾಕೆ ಏನಾತ? ಪೊಲೀಸ್ನವ್ರ ಬೆನ್ನ ಹತ್ತಿರಬೇಕೆ ಪಾಪ ಹುಡುಗಿಗೆ. ಹಡಿಬಿಟ್ಟಿ ಚಿನ್ನಾಲಿ ನನಗೆ ಯಾಕೆ ಪೊಲೀಸರು ಬೆನ್ನ ಹತ್ತಾರಲ್ಲೇ? ನೀನ್ ಹತ್ತಕ್ಕೆ ಮಾಡಿ ನನಗೆ ಪೊಲೀಸರು ಬೆನ್ನ ಹತ್ತಕ್ಕ. ನಾನೇನ್ ಮಾಡಿ ಅಂತ ನನಗೆ ಪೊಲೀಸರು ಬೆನ್ನ ಹತ್ತಾರೆ? ಮತ್ ನಾನೇನ್ ಮಾಡಿ ಅಂತ ಪೊಲೀಸ್ ನನಗೆ ಬೆನ್ನ ಹತ್ತಾರೆ? ಮೊದಲಕ್ಕೆ ಮುಂಚೆ ಮತ್ತೆ ಯೋಚನೆ ಮಾಡಿ ಮಾತಾಡ. ಏನಾಗ್ಲಿ ಕುಸ್ಮಿ ಏಕ ಏನಾರು ಹೇಳೋದಿತ್ತಾನೆ? ಯವ್ವ ಅಕ್ಕ ನ್ಯೂಸ್ ನೋಡಿ ಎಷ್ಟು ಬೇಜಾರಾತ್ ನನಗೆ. ಹೇಳ್ತೀನಿ ನಿನಗೆ ಯಪ್ಪ ಬ್ಯಾಡದ ಅಂತದೇನ್ ಮಾಡಿಲ್ಲ ನ್ಯೂಸ್ ಒಳಗೆ ಬರೋಂಗ. ಸೊಟ್ಟು ಮಾಡಿ ಪ್ರೇಮ್ ಮುಚ್ಕೊಂಡು ಇರ್ತೀಯ ಸ್ವಲ್ಪ. ನಾನೇನೋ ಒಂದು ಬೇಜಾರೊಳಗಾದ್ರೆ ನೀನು ತಮಾಷೆ ಹತ್ತು ಬಿಟ್ಟೈತಲ್ಲ ನಿನಗೆ. ನೀವಂತೂ ನ್ಯೂಸ್ ನೋಡಂಗಿಲ್ಲ ಏನು ಗೊತ್ತಾಗಂಗಿಲ್ಲ. ಹೇಳಕ್ ಬಂದೇನಿ ಹೇಳಕ್ಕಾರ ಬಿಡು ನೆಟ್ಟಗ. ಸುಮ್ಮನೆ ಇಲ್ಲಿ ಪ್ರೇಮ್ ಎದಕ್ ಬೇಕು ನಿಂಗೆ ಬೈಸ್ಕೊಳೋದು? ಹಾಗೇನು ಹೇಳಕ್ ಬಂದ ಅಂತಡಿ ಏನು ಹೇಳ್ತಾ ಕೇಳೋ ಮಾಡತ್ತೆ. ಸರಿ ತಗೋರಿ ಏನು ಗೆಳತಿಯರ ತಮಾಷೆ ಮಾಡಲ್ಲ ಮತ್ತೆ ತಮಾಷೆ ಮಾಡ್ತಾರೆ ನಿಮಗೆ. ತಮಾಷೆ ಮಾಡಿ ನಿಂಗೆ ಬೇಡ ಅಂದಿಲ್ಲ. ಬೇರೆ ಟೈಮ್ ಒಳಗೆ ಮಾಡ ಈಗಲ್ಲ. ಈಗ ಸ್ವಲ್ಪ ಟೆನ್ಷನ್ ಐತೆ ಅದಕ್ಕೆ. ಏನಾಗ್ಲಿ ಅಂತ ಅದು ನೀವು ಕೇಳೋದು ನೋಡಿದ್ರೆ ನೀವು ಯಾರು ನ್ಯೂಸ್ ನೋಡಿಲ್ಲ ಅನಿಸ್ತೈತೆ ನನಗೆ. ಎಲ್ಲ ಕಾಶ್ಮೀರ ಒಳಗೆ ಪಳಗಾಮ್ ಅಂತ ಊರು ಐತಲ್ಲ ಅಲ್ಲೇ ನಾವು ಇಂಡಿಯಾದವ್ರು ತಿರ್ಗಾಡಕಂತ ಹೋಗ್ಯಾರ ಟೂರಿಸ್ಟವ್ರು. ಈಗ ಮಕ್ಕಳದ ಶಾಲೆ ರಜೆ ಕೊಟ್ಟಾರಲ್ಲ ಈಗ ಮತ್ತೆ ತಂದೆ ತಾಯಿಗಳು ಮಕ್ಳು ಕರ್ಕೊಂಡು ತಿರ್ಗಾಡಕ್ ಹೋಗ್ತಾರೆ. ಅದ್ರಾಗ ಏನಾಯ್ತಂತ ಅದು. ಯವ್ವ ಜಯಕ್ಕ ಕೇಳಿದ್ರೆ ಶಾಖ ಹಾಕ್ತಿ ಗೊತ್ತೇನ? ಇವು ಬೇಬರ್ಷಿ ನಾಯಿಗಳು ಟೆರರಿಸ್ಟ್ಗಳು ಅದಾರಲ್ಲ ಊರು ಬೇಬರ್ಷಿ ಸತ್ತನ ಸಾಗ್ಲಿ ಉಳ್ಕೊಳ್ಳೋದು ಹೋದವ್ರಿಗೆಲ್ಲರಿಗೂ ನಿಮ್ದು ಧರ್ಮ ಯಾವುದು ಏನಂತ ಕೇಳಿ ಮುಸ್ಲಿಮ್ದವ್ರಿಗೆ ಸಪ್ರೇಟ್ ಮಾಡಿ ಅವ್ರಿಗೆ ಸಪ್ರೇಟ್ ಮಾಡಿ ನಮ್ಮ ಹಿಂದೂದವ್ರಿಗೆ ಗುಂಡಿಕ್ಕಿ ಸಾಯ್ಸಾರಂತ. ಸತ್ತನ ಸಾಕ್ಲಿ ಹೆಣ ಹೆತ್ಲಿ ಉಳ್ಕೊಳ್ಳೋದು ಮುಂಡಾ ಮುಚ್ಚಲಿ ಹಾದ್ರಗಿತ್ತಿ ಸುಳೆ ಮಕ್ಕಳು ಒಯ್ದೊಂದು. ಅಯ್ಯೋ ಶಿವನೇ ಗುಂಡಿಕ್ಕಿ ಸಾಯ್ಸಾರ? ಇದೇನೇನಾತಿಲ್ಲ ನೀನೆ? ಅಲ್ಲ ಹಿಂಗ ಪಾಪ ತಿರ್ಗಾಡಕ್ ಹೋದವ್ರ ಪಾಪ ಏನ ಚಂದಂಗೆ ಅದು ಊರು ತಿರ್ಗಾಡ್ಕೊಂಡ್ ಬರೋಣ ಅಂತೇಳಿ ಹೋದ್ರ ಹಿಂಗ ಜೀವ ಕಳ್ಕೊಂಡ್ರೆ ಏನ್ ಗತಿ? ತಮ್ಮ ಮನ್ಯಾಗ ಕಳ್ಸಿರ್ತಾರಲ್ಲ ನಂಬಿಕೆ ಅಂತ ನಮ್ಮ ಮಕ್ಕಳು ತಿರ್ಗಾಡಿ ಆರಾಮ್ಸರಿ ಬರ್ತಾರಪ್ಪ
ಆಯ್ತವಾ ಮದ್ವೆ ಯಾರು ದಿನ ಆಗಿದೆ ಅಂತ ಹನಿಮೂನ್ ಗಂಟೆ ಒಳಗೆ ಹೋಗ್ಯಾವಂತ ನೋಡು ಮಕ್ಕಳಂದ್ರೆ ಇಬ್ರು ಗಂಡ ಇಂತ ತಿರ್ಗಾಡಕ್ ಹೋಗ್ಯಾವ ಆಕಿ ಗಂಡಗ ಗುಂಡಿಕ್ಕಿ ಸಾಯಿಸ್ಬಿಟ್ಟ ಪಾಪ ಪಾಪ ಹುಡುಗಿ ಗೋಳ್ ಅಂದ್ರೆ ಗೋಳ್ ನೋಡು ಮದ್ವೆಯಾಗಿ ಯಾರ ದಿನ ಆಗೈತಿ ಎಷ್ಟು ಅಳಾತಿದ್ಲ ಪಾಪ ಹುಡುಗಿ ಬ್ಯಾಡವಾಕಿನ ಗೋಳ್ ಅಂತ ನೋಡಕ್ ಆಗತ್ತಿಲ್ಲ ನೋಡು ಕಣ್ಣಾಗ ನೀರು ಬರಾತಿದ್ ನೋಡಕಿನ್ನು ಗೋಳ್ ನೋಡೇವ ಏನ್ ಮಾಡ್ತಿ ಪಾಪ ತಂದೆ ತಾಯಿಗಳ ತಿರುಗಾಡಕಂತ ಮಕ್ಕಳು ಕಳ್ಸಿದ್ರ ಮಕ್ಕಳು ಹಿಂಗ ಹೆಣ ಆಗಿ ಮನೆಗೆ ಬಂದ್ರೆ ಏನ್ ಗತಿ ಇನ್ನೊಮ್ಮೆ ಯಾರ ಕಳ್ಸಾಕರ ಧೈರ್ಯ ಹೆಂಗ್ ಬರ್ತಿತ್ತಂತಿ ನಾನು ಅವುಗಳಿಗೆ ಏನಾಗಿತ್ತವ ಪಾಕಿಸ್ತಾನದೊಳಗ ಸತ್ತನ ಸಾಗಲಿ ಆತಂಕವಾದಿಗಳ್ಗ ಸಾಕ್ ಮಾಡಿಬಿಟ್ಟಾರ ನೋಡಿ ಇವ್ರ ಸತ್ತನ ಸಾಗಲಿ ಇವ್ರದು ಅವು ಹುಡುಗಿ ಗೋಳ್ ನೋಡ್ಯವ ಈಗ ಪಾಪ ಅದ್ರೊಳಗ ನಮ್ಮ ಕರ್ನಾಟಕದ 3 ಕುಟುಂಬಗಳು ಹೋಗ್ಯಾವ ಪಾಪ ಅವ್ರು ಹಿಂಗ ಸಾಯಕತ್ರು ನಮ್ಮ ಧರ್ಮ ಬಿಟ್ಕೊಟ್ಟಿಲ್ಲ ಮತ್ತವ್ರ ನೀವು ಯಾವ ಧರ್ಮ ಅಂತಂದ್ರು ನಮ್ಮ ಹಿಂದೂ ಧರ್ಮ ಅಂತೇಳಿ ಒಳಗಡೆ ಸತ್ತಾವ ನೋಡವ್ ಧರ್ಮ ಮಾತ್ರ ಬಿಟ್ಕೊಟ್ಟಿಲ್ಲ ಅವ್ರು ಅದು ದೇಶ ಭಕ್ತಿವಾ ಹೆಂಗ ನಮ್ಮ ಧರ್ಮ ನಾವು ಬಿಟ್ಕೊಡಕ್ ಬರ್ತೈತಿ ನಮ್ಮ ಧರ್ಮ ನಮಗ್ ಬಿಟ್ಟು ಕೊಡಕ್ ಬರಂಗಿಲ್ಲ ಹಂಗ ಎಷ್ಟು ಬೇಜಾರಾಗತ್ತವ ಸತ್ತನ ಸಾಗ್ಲಿ ಈ ಪಾಕಿಸ್ತಾನ್ಗೆ ತಿನ್ನಕ್ ಕೂಳೆಲ್ಲ ಸಾಯ್ಬೇಕು ನೋಡಿವ ಈ ಒಂದ್ ಹನಿ ನೀರ್ ಸಿಗ್ಬಾರ್ದು ನೋಡು ಹಂಗ ಸತ್ತನ ಸಾಗೋಗ್ಬಿಡ್ಬೇಕು ಇವು ಮುಂಡಾ ಮುಚ್ಚಲಿ ಆ ದೇವನು ಇರೋದಾದ್ರ ತೋರ್ಸ ಬಿಡ್ಬೇಕು ನೋಡು ಅವ್ರಿಗೆ ಮುಕ್ಳೆ ಹುಳ ಬಿದ್ದ ಸಾಯ್ಬೇಕು ನೋಡು ಅಂತ ಇಂತ ಸಾವು ಬರಬಾರ್ದ ಮತ್ತ ಅವಕ್ಕ ಮುಕ್ಳೆ ಹುಳ ಬಿದ್ದ ಸಾಯ್ಬೇಕ ಅಯ್ಯೋ ಚಿಂತೆ ಮಾಡ್ಬೇಡ ಮೋದಿ ಬಗಣಿ ಗೂಟನ ಇಟ್ಟಾನೀಗ ಅವ್ರಿಗೆ ಏನೇಳ ಬಗಣಿ ಗೂಟನ ಇಟ್ಟಾನೆ ಈಗ ನಮ್ ಸಿಂಧು ಗಂಗಾ ಇಂತ ನೀರು ಹೋಗ್ತಿದ್ವಲ್ಲ ಅದು ನೀರ್ ಸ್ಟಾಪ್ ಮಾಡ್ತಾನ ಈಗ ಒಂದನಿ ನೀರ್ ಹೋಗಂಗಿಲ್ಲ ಅವ್ರಿಗೆ ಹಿಂದೆ ಇಂತ್ರೆ ಸಾಯ್ಬೇಕ ಅವ್ರ ಕುಡಿಯಕ್ ನೀರ್ ಇಲ್ಲಾರ್ದ ನರಳಾಡಿ ಸಾಯ್ಬೇಕ ಹೆಂಗ 25 ಜನ ಸಾಯಿಸಿದ್ರ ಮತ್ತ 17 ಜನ ಇಂಜರ್ ಮಾಡಿದ್ರಲ್ಲ ಅವ್ಕಳು ಸಾವ್ದು ಇನ್ನ ಮ್ಯಾಗ ಅನುಭವಿಸ್ತಾರ ಪ್ರತಿಕಾರ ತಗೋಬೇಕಲ್ಲ ಮತ್ತೆ ಪ್ರತಿಕಾರ ತಗೋಯಿಲ್ಲ ಅಂದ್ರೆ ಹೆಂಗಾಗ್ತೈತಿ ಅವ್ ಸತ್ತೋರ್ಗ ಆತ್ಮಕ್ ಶಾಂತಿ ಸಿಗೋದ್ ಬೇಡ ಚಲೋ ಮಾಡ್ಯಾರ ನೋಡ ಅಷ್ಟ ಅಲ್ಲ ಪಾಕಿಸ್ತಾನದವ್ರು ಯಾರು ಇನ್ಮ್ಯಾಗ ಇಂಡಿಯಾಗ ಹೆಜ್ಜೆ ಇಡೋಂಗಿಲ್ಲ ಅವ್ರೇನ ಅಲ್ಲೇ ಅವ್ರೆ ಅವ್ರದ್ದು ವೀಸಾ ಎಲ್ಲ ಕ್ಯಾನ್ಸಲ್ ಮಾಡ್ಸಾತಾರೆ ಮತ್ತೆ ಯಾರು ಪಾಕಿಸ್ತಾನದವ್ರು ಇಲ್ಲಿ ಇಂಡಿಯಾ ಒಳಗೆ ಅದಾರಲ್ಲ ಅವ್ರಿಗೆ 48 ತಾಸು ಟೈಮ್ ಕೊಟ್ಟಾರೆ 48 ತಾಸು ಒಳಗೆ ಇಂಡಿಯಾ ಬಿಟ್ಟು ತೊಲಗ್ಬೇಕು ಅವ್ರು ತೊಲಗ್ಬೇಕು ಮತ್ತವ ಇವು ಯಾವದವಲ್ಲ ಇಲ್ಲೇ ಪಾಕಿಸ್ತಾನದವ್ರು ಯಾರು ಸೇರ್ಕೊಂಡಾರಲ್ಲ ಅವ್ರ ನೋಡ ಆತಂಕವಾದಿಗಳು ದಾಳಿ ಮಾಡ್ಕೊಡೋದು ಹೆಂಗ್ ಬರ್ಬೇಕು ಏನು ಎಂತ ಅಂತೇಳಿ ಅವ ಇಲ್ಲ ಅಂದ್ರೆ ಅವ ಹೆಂಗ್ ಬರ್ತಾವ ಹೇಳಿ ಮೊದ್ಲು ಇಂಥವನ್ನ ಹುಳನ ನಮ್ಮ ದೇಶನ್ ಬಿಟ್ಟು ಓಡಿಸ್ಬೇಕ ಅವಾಗ ಆ ಹುಳಗಳು ಇಲ್ಲಿ ಬರಂಗಿಲ್ಲ ಅವ್ ಇದ್ದಿದ್ದಕ್ಕ ಇವಾಗ ಬರಕ್ ಆಗಿದ್ದಿಲ್ಲ ಇವ್ ನಾಯಿಗಳು ಇಲ್ಲ ಅಂತಂದ್ರೆ ಅವು ಆ ನಾಯಿಗಳು ಬರಂಗಿಲ್ಲ ಈ ಮೋದಿ ಚಲೋ ಮಾಡ್ಯಾರ ನೋಡಿ ಈಗ ಯಾವ ಒಂದು ಪಾಕಿಸ್ತಾನ ಹುಳನ ಇಲ್ಲಿ ಇರಬಾರ್ದು ನೋಡಿ ಹಂಗ ಮಾಡಿ ಇಡ್ಬೇಕು ಹಂಗ ಯಾರು ಇರಂಗಿಲ್ಲ ತಡಿ ಎಲ್ಲ ಗಂಟು ಮೂಟ ಕತ್ಕೊಂಡು ಹೋಗ್ಬೇಕು ಅವ್ರು ಹಂಗ ಮಾಡಿಡ್ತಾನ ಮಾರ್ ಮಣ್ಣಾಗ ಹಾಕ್ಲಿ ಸತ್ತನ ಸಾಗ್ಲಿ ಇವ ನನಗಷ್ಟು ಶಾಪ ಹಾಕ್ಬೇಕು ಅನ್ಸಾತೈತಿ ಅದ ಕರ್ಮ ಬಿಡಂಗಿಲ್ಲ ಕರ್ಮ ಯಾವತ್ತು ಬಿಡಂಗಿಲ್ಲ ಒಳ್ಳೇದಾಗಲಿ ಕೆಟ್ಟದಾಗಲಿ ಕೆಟ್ಟದಾತಂದ್ರೆ ಮಾತ ಬೆನ್ನಲ್ಲಿ ಬೇಕಾಗತ್ತೆ ಅವ್ರಿಗೆ ಅವ್ರೇನು ಹಿಂಗ ಸಾಯ್ಸಾರಲ್ಲ ಅವ್ರಿಗಂತೂ ಅದಕ್ಕಿಂತ ಮಿಕ್ಕಿದ ಸಾವು ಬರ್ತೈತಿ ನೋಡ್ಬೇಕಂದ್ರೆ ನೀನು ಈಗ ಕುಡಿಯಕ್ ನೀರಿಲ್ಲ ಅದನ್ನ ಸ್ಟಾಪ್ ಮಾಡ್ಯಾರ ಸರ ನೆಕ್ಸ್ಟ್ ತಿನ್ನಕ್ ಕೂಳಿಲ್ಲಾರ್ದಂಗ ಅವಾಗೂ ಸಾಯ್ತಾರ ಅವ್ರ ಗೋಧಿ ಹಿಟ್ಟಿಲ್ಲ ಅಂತ ಬರ್ತೈತಿ ನಮ್ಮ ಇಂಡಿಯಾ ಹತ್ರನ ಹೋಗ್ಬೇಕಲ್ಲ ಗೋಧಿ ಹಿಟ್ಟೆ ಅವ್ರ ಹಿಟ್ಟು ತಿನ್ನಕ್ ಕೂಳಿಲ್ಲ ಬಂದು ಕುಡಿಯಕ್ ನೀರ್ ಇಲ್ಲಾರ್ದ ಹಾಕೊಂಡು ಸಾಯ್ತಾವಲ್ಲ ಅವಾಗ ಗೊತ್ತಾಗ್ತೈತಿ ಇನ್ನೊಬ್ಬರ ಜೀವ ತೆಗೆದಷ್ಟು ಸುಲಭವಲ್ಲ ಅಂತೇಳಿ ನೀರು ಸಿಗೋದು ಮತ್ತು ಗೋಧಿ ಹಿಟ್ಟು ಸಿಗೋದು ಅಂತೇಳಿ ಘೋರ್ ಕಲಿಯುಗ ಬಂದ್ಬಿಟ್ಟೈತೆ ನೋಡ್ವಾ ಮನುಷ್ಯನ್ಕೊಂದು ಯವ್ವ ಬೇಡ ಅದು ಸತ್ತನ ಸಾಗ್ಲಿ ಮುಂಡಾ ಮುಚ್ಚಲಿ ಬರಬಾರ್ದು ಬರ್ಲಿ ಹೆಣ ಎತ್ತಿ ಇವ್ರ ಹೆಣ ನೋಡಕ್ಕೂ ಯಾರು ಮೂಸ್ ನೋಡಕ್ಕೂ ಇರಬಾರ್ದು ಅಲ್ಲ 2 ದಿನ ನಿಂಗೆ ಗೊತ್ತೇ ಇಲ್ಲೇನೆ ಇಲ್ಲಿ ಬಿಡ್ಲೆಪ್ಪ ಈ ಮದ್ವೆ ಗದ್ದಲೊಳಗೆ ಗೊತ್ತಾಗಿಲ್ಲ 2-3 ದಿನ ಅಂತ ಮದ್ವೆಗೆ ಅಡ್ಡಾಡತ್ತಿದ್ದೆ ಮತ್ತು ನನಗರ ಟಿವಿ ನೋಡಾಕ ಮತ್ತು ಮೊಬೈಲ್ ನೋಡಕ್ಕೆ ಎಲ್ಲರ ಟೈಮ್ ಸಿಕ್ತಿತ್ವ ಅದು ಈಗ ಇವತ್ತು ಖಾಲಿ ಆಗಿನ ಅಂತೇಳಿ ಇಲ್ಲಿ ಬಂದು ನಿಂತೆ ಮತ್ತು ಪ್ಯಾಟಿಗೆ ಹೋಗೋಣ ಅಂತ ಮಾತಾಡ್ತಿದ್ವಿ ಅಷ್ಟೊತ್ತಿಗೆ ನೀ ಬಂದು ನೋಡು ಅದು ನೀ ಬಂದು ಹೇಳಿದ್ ಗೊತ್ತಾಯ್ತು ನನಗೆ ಇಲ್ಲ ನಮ್ಮ ಸ್ನೇಹಿ ಹೇಳ್ತಿತ್ತೆ ಸ್ನೇಹಿ ಹೇಳೇ ಇಲ್ಲಪ್ಪ ನನಗರ ಭಾಳ ಬೇಜಾರತ್ವ ಆ ಮಾಯಕ ಜೀವಗಳನ್ನ ಕೊಂದು ಬಿಟ್ವಲ್ಲ ಇವು ಸೊಕ್ಕಿನೂ ಬೇಡವಾ ನೋಡಿ ಈಗ ಕಾಶ್ಮೀರಿಗೆ ಹೋಗ್ಬೇಕಂದ್ರೆ ಎದುರಿಗೆ ಬರ್ತೈತಿ ಈಗ ಹಂಗೆ ಮಾಡಿಬಿಟ್ಟವಲ್ಲ ಮತ್ತಿವು ಎಲ್ಲಿ ತಿರುಗಾಡಕ್ಕೆ ಹೋಗೋಕೆ ಮನಸ್ಸು ಬರಂಗಿಲ್ಲ ಹಂಗೆ ಮಾಡಿಬಿಟ್ಟಾವು ಯಾವ ಧೈರ್ಯದಿಂದ ಈಗ ಮಕ್ಕಳನ್ನ ತಂದೆ ತಾಯಿಗಳು ಕಳಿಸ್ಬೇಕು ತಿರುಗಾಡಕ್ಕೆ ಈಗ ತಿರುಗಾಡಕ್ಕೆ ಹೋಗೋರು ಮನೆಗೆ ವಾಪಸ್ ಬರ್ತಾರ ಅನ್ನೋ ನಂಬಿಕೆ ಐತೇನೆ ಈಗ ಏನೂ ಇಲ್ಲ ಅಲ್ಲಲ್ಲ ಹಿಂಗೆ ತಿರುಗಾಡಕ್ಕೆ ಹೋದವ್ರು ಹೆಣ ಆಗಿ ವಾಪಸ್ ಬರ್ತಾರಂದ್ರೆ ಹೆಂಗೆ ಕಳಿಸ್ತಾರೆ ಹೇಳಿ ತಂದೆ ತಾಯಿಗಳು ಹೆಂಡತಿಗಳು ಮಕ್ಕಳು ಯಾರೆಲ್ಲ ಕೈಕೊಂಡು ಕುಂತಿರ್ತಾರೆ ಅವ್ರ ಸಂಬಂಧ ಈಗ ಹದಗಿತ್ತಿ ಮಕ್ಕಳು ಸುಳೆ ಮಕ್ಕಳು
ನನ್ನ ಬಾಯಾಗ ಇಷ್ಟು ಹೊಲಸು ಬೇಗ ಬರತ್ತ ಇವತ್ತು. ಹಾ, ಹಿಂಗ ಕೊಂದ್ ಹಾಕಿದ್ರೆ ಏನಾಗತಿ ಉಳ್ಕೊಳ್ಳೋದು? ಇಷ್ಟಕ್ಕೊಂದು ಜನ ಸಹಿಸಾರಲ್ಲ, ಅದು ಪ್ರತಿಕಾರ ತೀರಿಸ್ಕೊಳ್ಳಾರ್ದ ಇರ್ತೀವಿ ನಾವು. ಇಡ್ತೀವಿ ತಿನ್ನೋ ಊಟ ಮದಿ ಇನ್ನು ರೂಲ್ಸ್ ತೆಗಿತಾನ ತಡಿ. ಅವ್ನು ತಿನ್ನಕ್ ಕೂಳಿಲ್ಲಾರ್ದ ಗೊತ್ತಾಗ್ತಿತ್ತು ಜೇಕ ಅವಾಗ ಒಬ್ಬೊಬ್ಬರು ಸಾವಿಂದ ಅವಾಗ ಗೊತ್ತಾಗ್ತಿತ್ತು ಅವ್ರಿಗೆ. ಎಂತ ಕೆಲಸ ಮಾಡ್ಬಿಟ್ವಿ ನಾವು, ನಮ್ಮಿಂತ್ರ ನಮ್ಮ ಇಡೀ ಊರ ಅನ್ಭವ್ಸಂಗ ಆತಲ್ಲಪ್ಪ ಅಂತೇಳಿ ಅನ್ಭವಿಸ್ಬೇಕು ಅವಾಗ ಅವ್ರು. ಗೊತ್ತಾಗ್ಲೇಬೇಕ್ಲೆ, ಗೊತ್ತಾಗ್ಲೇಬೇಕು ಅವಕ್ಕೆ ಮತ್ತೆ.